ಬೆಂಗಳೂರಿಗೆ ಎಷ್ಟೋ ಜನ ಬರ್ತಾರೆ, ಎಷ್ಟೋ ಜನ ಹೋಗ್ತಾರೆ. ದಾಖಲೆ ಬರ್ದೋರಿದ್ದಾರೆ, ದಾಖಲೆ ಮುರಿದೋರಿದ್ದಾರೆ. ಇವರಿಬ್ಬರು ನಡುವೆ ಅಷ್ಟು ತಿಂಗಳು ಇಷ್ಟಪಟ್ಟು ಇಂಡಸ್ಟ್ರಿ ಇಷ್ಟು ಕ್ರಿಯೇಟ್ ಮಾಡಿದ್ದು ಈ ನೀನಾಸಂ ಸತೀಶನ ಝೀರೋ ಇಂದ ನೀನು ಕೂಡ ಹೀರೋ ಆಗ್ಬಿಡುತ್ತಾ ವಾರ್ಡ್ ಹೇಳುತ್ತೆ. ಅಣ್ಣ ಲೈಫ್ ಇಷ್ಟೇ. ಜಮಾದಾರ್ ಜೋಗಿ ಶಿವನ್ ಬಂದಿದ್ದು ದಿ ಲೆಜೆಂಡ್ ಆಫ್ ಅಶೋಕ. ಈಗ ಇವ್ರದ್ದು ಬಂದಿದ್ದು ದಿ ರೈಸ್ ಆಫ್ ಅಶೋಕ. ಅಣ್ಣ ಅಶೋಕ ಈ ವೋಲ್ಟೇಜ್ ಮೂವಿ ಒಂದೊಂದು ಸೀನ್ಸು ರೋಮಾಂಚನ. ಸತೀಶ್ ನೀನಾಸಂ ಅವ್ರನ್ನ ಈ ಸಿನಿಮಾದಲ್ಲಿ ಬೇರೆ ಲೆವೆಲಲ್ಲಿ ನೋಡ್ತೀರಾ, ಬೇರೆ ಆಕ್ಷನ್ ನೋಡ್ತೀರಾ. ಇನ್ನು ನಮ್ಮ ಸಪ್ತಮಿ ಗೌಡವರು ಲಕ್ಷಣವಾಗಿ ಲಂಗಾದವನ್ನ ಹಾಕೊಂಡು ಸೈಕಾಗಿ ಲೈಕ್ ಲೆವೆಲ್ ಆಕ್ಷನ್ ಪಾತ್ರಕ್ಕೆ ಪರ್ಫೆಕ್ಟ್ ಶೂಟ್ ಆದರೆ ಅವ್ರು ಬಿಟ್ಟರೆ ಇನ್ನಾದ್ರು ಈ ಪಾತ್ರ ಮಾಡ್ಕೊಳ್ಳಲ್ಲ. ಒಂದು ಸಿನಿಮಾ ಹಿಟ್ ಆಗಬೇಕಂದ್ರೆ ಸಿನಿಮಾದಲ್ಲಿ ಎಲ್ಲ ಆಕ್ಟರ್ಸು ಆಕ್ಟಿಂಗ್ ಮಾಡಿರ್ಬೇಕು. ಈ ಸಂಪತ್ ಆಗಿರ್ಬೋದು, ಡ್ರ್ಯಾಗನ್ ಮಂಜು ಆಗಿರ್ಬೋದು, ರವಿಶಂಕರ್ ಆಗಿರ್ಬೋದು, ಜಗಪ್ಪ ಆಗಿರ್ಬೋದು, ಇನ್ನು ಯಶ್ ಶೆಟ್ಟಿ ಆಗಿರ್ಬೋದು, ಸೂಪರ್ ಮಾಡಿದ್ರೆ ಒಂದು ಹಳ್ಳಿಯಲ್ಲಿ ಯಾರೋ ಒಬ್ಬ ಬಲವಂತ ಇತರ ಜನಗಳನ್ನ ತುಳಿದು ಒಬ್ಬರು ಸೂಪರ್ ಬದುಕಂತಾರೆ. ಅಂಥವ್ರ ವಿರುದ್ಧ ಹೋರಾಡಿದ ಅಶೋಕ, ಗುರಿ ಅಶೋಕ. ಅವ್ರ ವಿರುದ್ಧ ಹೋರಾಡ್ತಾರೆ. ಆಸೆನೆಲ್ಲ ಅಲ್ಟಿಮೇಟ್ ಆಗಿದೆ. ಒಳ್ಳೆ ಲವ್ ಸೀನ್ಸ್ ಇದೆ. ಕ್ಲೈಮ್ಯಾಕ್ಸ್ ಕುತ್ಕೊಳ್ಬೇಕು, ಬರ್ಕೊಳ್ತೀನಿ ಕ್ಲೈಮ್ಯಾಕ್ಸ್ ಕುತ್ಕೊಳ್ಬೇಕು. ಅನ್ನೋದಕ್ಕಿಂತ ಇವಾಗ ಸಿನಿಮಾದಲ್ಲಿ ಏನ್ ಕ್ಯಾರೆಕ್ಟರ್ ಕೊಟ್ಟಿರ್ತಾರೆ, ಈಗ ಡೈರೆಕ್ಟರ್ಗೆ ಏನ್ ಆಸೆ ಇರುತ್ತೋ ಅದ್ರ ಬಗ್ಗೆ ಅದ್ ಮಾಡಿಸ್ತಾರೆ ಅವರು. ಆಕ್ಟಿಂಗ್ ಅಂತ ಹೇಳಕ್ ಹೋದ್ರೆ ಸರ್ ಬಗ್ಗೆ ಹೇಳಷ್ಟು ನಾನೇನು ಅಂತ ದೊಡ್ಡ ಕಲಾವಿದ ಅಲ್ಲ ನಾನು. ಆ ಸರ್ ಹೆಂಗಿದ್ರು ಸಖತ್ತವಾಗಿರೋ ಸಿನಿಮಾಗಳನ್ನೇ ಮಾಡಿರೋದು. ಅವ್ರೆಲ್ಲಾ ಸಿನಿಮಾಗಳನ್ನ ನೋಡ್ಕೊಂಡ್ ಬಂದ್ರೆ ವೆರೈಟಿ ಸಿನಿಮಾಗಳೇ. ಲೂಸಿಯಾ, ಲವಿನ್ ಮಂಡ್ಯ, ಅಯೋಗ್ಯ 2, ಇವಾಗ ರೈಸ್ ಆಫ್ ಅಶೋಕ, ಸುಮಾರು ಸಿನಿಮಾಗಳೆಲ್ಲ ಅವ್ರದೆಲ್ಲ ಒಳ್ಳೊಳ್ಳೆ ಸಾಂಗ್ಗಳು, ಒಳ್ಳೊಳ್ಳೆ ಸಿನಿಮಾ ಸ್ಟೋರಿ ಲೈನ್ಗಳನ್ನೇ ಇಟ್ಕೊಟ್ಕೊ ಬಂದಿರೋರು ಅವರು. ಇನ್ನು ನಮ್ಗಳಿಗೆ ಅಂತಂದ್ರೆ ಅವ್ರ ಜೊತೆ ಮಾಡೋದು ಅದೃಷ್ಟ ಅಷ್ಟೇ. ನಾವ್ ಎಷ್ಟು ಆಕ್ಟ್ ಮಾಡ್ಬೋದು ಅಷ್ಟು ನಾವು ಜೀವ ತುಂಬಿದೀವಿ. ಇನ್ನು ಇಷ್ಟಪಡೋದೆಲ್ಲ ನೀವು ಜನಗಳು ಇಷ್ಟಪಡೋದು ಅಂತ ಹೇಳ್ತೀನಿ. ಹಾ ಚೆನ್ನಾಗಿದೆ, ಅದು ಚೆನ್ನಾಗಿದೆ. ಫ್ಯಾಮಿಲಿ ಓರಿಯೆಂಟೆಡ್ ಒಳ್ಳೆ ಸಕ್ಕತ್ತಾಗಿದೆ, ಮಾಸ್ ಇದೆ, ಎಮೋಷನಲ್ ಇದೆ, ಒಳ್ಳೊಳ್ಳೆ ಸಾಂಗ್ಗಳಿದೆ. ನಮಗೂ ನನ್ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ. ಎಲ್ಲಾರು ಬನ್ನಿ ಸಿನಿಮಾನ ಥಿಯೇಟರ್ ಅಲ್ಲೇ ನೋಡಿ ಅಂತ ಕೇಳ್ಕೊತೀನಿ. ಒಳ್ಳೆ ಸಿನಿಮಾನ ಮಿಸ್ ಮಾಡ್ಬೇಕು. ಟಿವಿಲಿ ಬರೋ ಗಂಟ, OTT ಬರೋ ಗಂಟ ಕಾಯ್ಬೇಡಿ, ಥಿಯೇಟರ್ಗೆ ಬನ್ನಿ. ಸಿನಿಮಾ ಅಶೋಕ ಹೈ ವೋಲ್ಟೇಜ್ ಮೂವಿ, ಒಂದೊಂದು ಸೀನು ರೋಮಾಂಚನ. ಸತೀಶ್ ನೀನಾಸಂ ಅವರು ಬೇರೆ ಲೆವೆಲಲ್ಲಿ ಆಕ್ಷನ್ ಮಾಡೋರೆ. ಅಂದರೆ ಒಂದು ಹೊಡೆದಿರೋ ಫೈಟಿಂಗ್ಸ್ ಆಗಿರ್ಬೋದು, ಏನೋ ಆ ಲೆವೆಲ್ಗಿದೆ. ಇನ್ನು ನಮ್ಮ ಸಪ್ತಮಿ ಗೌಡ ಅವರು ಲಂಗಾದವಣೆ ಹಾಕೊಂಡು ಲಕ್ಷಣವಾಗಿ ಸೈಕಾಗಿ ಲೈಕ್ ಆಗೋ ಲೆವೆಲ್ಗೆ ಆಕ್ಷನ್ ಮಾಡೋರೆ. ಪಾತ್ರಕ್ಕೆ ಪರ್ಫೆಕ್ಟ್ ಶೂಟ್ ಆಗವ್ರೆ. ಅವ್ರು ಬಿಟ್ಟು ಇನ್ಯಾರು ಈ ಪಾತ್ರ ಮಾಡೋಕ್ಕಾಗಲ್ಲ ಅನ್ನೋ ರೇಂಜ್ಗೆ ಅವ್ರು ಆಕ್ಷನ್ ಮಾಡೋರೆ. ಒಂದು ಹಳ್ಳಿ ಸ್ಟೋರಿ ಅಣ್ಣ, ಅದರಲ್ಲಿ ಒಂದು ಲವ್ ಸೆಂಟಿಮೆಂಟ್ ಸಿಕ್ಕಿದ್ರೆ ಅಣ್ಣ ಸಖತ್ತಾಗಿದೆ. ಬರೀ ಕ್ಲೈಮ್ಯಾಕ್ಸ್ ಒಂದಕ್ಕೆ ದುಡ್ಡು ಕೊಡ್ಬೋದು, ಆ ಲೆವೆಲ್ಗಿದೆ. ಸಖತ್ತಾಗಿದೆ. ಒಂದು ಹಳ್ಳಿನಲ್ಲಿ ಏನೋ ಒಂದು ದೌರ್ಜನ್ಯವಂತರು ಬಡವ್ರನ್ನ ತುಳಿದು ಓಕೆನಾ ಅವರಿಂದ ದುಡಿಸ್ಕೊಂತ ಇರ್ತಾರೆ. ಅಂಥವ್ರನ್ನ ಮಟ್ಟ ಹಾಕಕ್ ಬರೋದೇ ಅಶೋಕ. ತನ್ನ ಎಲ್ಲ ಆಸೆಗಳನ್ನ ಬಿಟ್ಟು ಆ ಜನದ ಪರವಾಗಿ ನಿಲ್ತಾನೆ, ಆ ಗ್ರಾಮನ ಕಾಪಾಡ್ತಾನೆ. ದಟ್ ಈಸ್ ಅಶೋಕ, ರೈಸ್ ಆಫ್ ಅಶೋಕ. ನಾವ್ ಇವತ್ತು ಥಿಯೇಟರ್ ನೋಡೋದು ನಿಜವಾಗ್ಲೂ ನಾವು ಇಂಥ ಅವಕಾಶಗಳೆಲ್ಲ ಕಳ್ಕೊಬಿಟ್ಟಿದೀವಿ. ಎಲ್ಲೋ ಕೆಲಸಗಳಲ್ಲಿ ಯಾವ್ದೋ ಹಿಂದೆ ಬಿದ್ದಿರ್ತೀವಿ. ಇಂಥ ಸಿನಿಮಾಗಳು ಇಂಥ ಥಿಯೇಟರ್ಗಳಲ್ಲಿ ಬಂದು ನೋಡುವಂತದ್ದೇ ನಾವೆಲ್ಲ ಕಳ್ಕೊಬಿಟ್ಟಿದ್ವಿ. ಮಲ್ಟಿಪ್ಲೆಕ್ಸ್ಗಳು, PIR ಗಳಲ್ಲಿ ಹೋಗ್ತಿವಿ. ಅಲ್ಲೇ ಭಯಂಕರ ಹಣೆಬರಗಳನ್ನ, ಸಮಸ್ಯೆಗಳನ್ನ ಹೊತ್ಕೊಂಡು ಪಾಪ ಬಂದಿರ್ತಾರೆ ಅವ್ರು. ಆ ಕಾರಣಕ್ಕೆ ಈ ಥಿಯೇಟರ್ ಏನ್ ಇವತ್ತು ನಾವು ನೋಡಿದ್ವಲ್ಲ, ಬಹಳ ಎಂಜಾಯ್ ಮಾಡಿದ್ರು, ಬಹಳ ಖುಷಿ ಪಟ್ರು. ಅದ್ಭುತವಾದಂತ ರೆಸ್ಪಾನ್ಸ್, ಸಾಮಾಜಿಕ ಪರವಾಗಿದೆ ಅಂತ ಅನ್ನುವಂಥದ್ದು ಇಲ್ಲಿ ಬಂದಿರ್ತಕ್ಕಂಥ ಜನ ಇವತ್ತು ಪ್ರೂವ್ ಮಾಡಿ ತೋರಿಸಿದ್ದಾರೆ. ಇದೊಂದು ದೊಡ್ಡ ವಿಜಯ, ಬಹಳ ದೊಡ್ಡ ವಿಜಯ ನೀನಾಸಂ ಸತೀಶ್ ಅವ್ರಿಗೆ. ಇದರಲ್ಲಿ ಒಂದು ಅವರು ನಿರೂಪಿಸಕ್ಕೆ ಹೊರಟಿದ್ದಾರೆ, ಈ ಜಗತ್ತಲ್ಲಿ ಯಾರೂ ದೊಡ್ಡವರಲ್ಲ, ಯಾರೂ ಚಿಕ್ಕವರಲ್ಲ, ಯಾವುದು ಚಿಕ್ಕ ಕೆಲಸ ಅಲ್ಲ, ಯಾವುದು ದೊಡ್ಡ ಕೆಲಸ ಅಲ್ಲ, ಯಾರೂ ದೊಡ್ಡವರಲ್ಲ, ಯಾರು ಚಿಕ್ಕವರಲ್ಲ ಅಂತ ಅನ್ನುವಂಥದ್ದು ಅದ್ಭುತವಾಗಿ ತೋರಿಸಿದ್ದಾರೆ. ಇದನ್ನ ಇವಾಗ ಜನತಾ ನ್ಯಾಯಾಲಯದ ಮುಂದೆ ಬಿಟ್ಟಿದ್ದಾರೆ. ನೋಡೋಣ ಜನತೆ ಹೇಗೆ ಇದಕ್ಕೆ ತೀರ್ಪು ಕೊಡ್ತಾರೆ, ಹೇಗೆ ಇದಕ್ಕೆ ಒಂದು ಭಾಷೆ ಬರೀತಾರೆ ಅಂತ. ಥ್ಯಾಂಕ್ ಯು. ನೋಡಿ, ಆಮೇಲೆ ಇದ್ರಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ನಾವ್ ಇಷ್ಟ ದಿನ ಆದ್ರೂ ರೈಸ್ ಆಫ್ ಅಶೋಕನಲ್ಲಿ ನಾವ್ ಏನ್ ವಿಭಿನ್ನತೆ ಕಾಣ್ಬೋದಂದ್ರೆ, ನಾವು ಸತೀಶ್ ನೀನಾಸಂ ಸರ್ಗೆ ಬೇರೆ ಬೇರೆ ಗೆಟಪ್ ಅಲ್ಲಿ ಬೇರೆ ಬೇರೆ ಒಂದು ವಿಭಿನ್ನ ಪಾತ್ರಗಳಲ್ಲಿ ನೋಡಿದೀವಿ. ಬಟ್ ಇದ್ರಲ್ಲಿ ಒಂಥರ ಯಾರು ಇನ್ನೂವರೆಗೂ ನೋಡಿಲ್ಲ ಆ ತರ ಒಂದು ಕ್ಯಾರೆಕ್ಟರ್ ನ ಅವ್ರು ಇದ್ರಲ್ಲಿ ಪ್ಲೇ ಮಾಡಿದ್ದಾರೆ. ಅವರ ಹೇರ್ ಸ್ಟೈಲ್ ಇಂದ ಹಿಡಿದು ಆಮೇಲೆ ತುಂಬಾ ಸಖತ್ ರಗಡ್ ಆಗಿ ಮಾಸಾಗಿ ಕಾಣಿಸ್ತಾರೆ ಈ ಮೂವಿನಲ್ಲಿ. ಇನ್ನೂವರೆಗೂ ಯಾರಾದ್ರೂ ಜಾತಿ ಪದ್ಧತಿಯಲ್ಲಿ ಬದುಕ್ತಾ ಇದ್ರೆ ಅಂತವ್ರಿಗೆ ಒಂದು ಒಳ್ಳೆ ಪಾಠ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ರೈಸ್ ಆಫ್ ಅಶೋಕ ಮೂವಿ ಯಾರು ಇನ್ನೂ ಸಿನಿಮಾ ನೋಡಕ್ ಯಾರು ಬಂದಿಲ್ಲ, ಸೊ ಎಲ್ರು ಥಿಯೇಟರ್ ವರ್ಗೂ ಬಂದು ಸಿನಿಮಾನ ನೋಡಿ ಹರಿಸಿ ಅಂತ ಹೇಳ್ತೀನಿ. ರೈಸ್ ಆಫ್ ಅಶೋಕಾಗೆ ಒಳ್ಳೇದಾಗ್ಲಿ. ಥ್ಯಾಂಕ್ ಯು.
ಸರ್ ಅಂತೂ ಡಿಫ್ರೆಂಟ್ ಕ್ಯಾರೆಕ್ಟರ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ Film ತುಂಬಾ ಚೆನ್ನಾಗಿದೆ. ಮುಖ್ಯವಾಗಿ ಇಷ್ಟ ಆಯ್ತು ಅಂದ್ರೆ DP ಮತ್ತೆ ಜಯದೇವ್ ಪೂರ್ಣ ಅವ್ರದ್ದು ಬರೋದು ತುಂಬಾ ಚೆನ್ನಾಗಿದೆ. ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಲೊಕೇಶನ್ ಚೆನ್ನಾಗಿದೆ ಸರ್, ನೋಡ್ಬೋದು. ಸೂಪರ್ ಆಗಿ ತೋರಿಸಿದ್ದಾರೆ. ಹೊಸ ಕತೆ ಹೊಸ ನಿರೂಪಣೆ ಅನಿಸ್ತಾ ಇದೆ. ಒಂದು ಹಳೆ ರೆಟ್ರೋ ಸಿನಿಮಾ ಇದೆಯಲ್ಲ ಆ ತರ ಸಿನಿಮಾ ನೋಡಿದಾಗತ್ತೆ. ಎಲ್ಲಾ ಸಿನಿಮಾ ನೋಡಿ ಮಾಮೂಲಿ ಸಿನಿಮಾ ಬೇಜಾರಾಗಿತ್ತು. ಬಿಟ್ರೆ ಮಾತ್ರ ಅವ್ರಿಗೆ ಟರ್ನಿಂಗ್ ಪಾಯಿಂಟ್. ಮೂವಿ ಮಾತ್ರ ಚೆನ್ನಾಗಿದೆ. ದಯವಿಟ್ಟು ಕನ್ನಡ ಸಿನಿಮಾ ನೋಡಿ, ಕನ್ನಡ ಸಿನಿಮಾ ಬೆಳೆಸಿ. ಇವಾಗ ಮೂವಿ ನೋಡ್ತೀವಿ. ಜೈ ಡಿ ಬಾಸ್. ಚೆನ್ನಾಗಿ ಮಾಡಿದ್ರು, ಚೆನ್ನಾಗಿದೆ. ಹೀರೋನ್ ಆಕ್ಟಿಂಗ್ ಹೇಳ್ಕೊಡ್ಬೇಕಂದಿಲ್ಲ, ಮಾಡಿದ್ದಾರೆ. ವರ್ಕ್ ಚೆನ್ನಾಗಿದೆ. ಯಾಕಂದ್ರೆ ಕಮ್ಮಿ ಇದೆ ಅವ್ರಿಗೆ, ಕಮ್ಮಿ ಇದೆ. ಸಂಪತ್ತು ಗೊತ್ತಾಗೋದಿಲ್ಲ ಅವ್ರ ಗೆಟಪ್, ಹೊಸ ಗೆಟಪ್ ಗೊತ್ತಾಗೋದಿಲ್ಲ. ಆಕ್ಟಿಂಗ್ ಚೆನ್ನಾಗಿದೆ. ಮಕ್ಕಳು ಕರ್ಕೊಂಡು ಹೋದ್ರೆ ಏನು ಅನ್ನುವಂಥದ್ದು ಏನೂ ಇಲ್ಲ. ಇದ್ರಲ್ಲಿ ಇರೋದು ಒಂದೇ ಸಂದೇಶ, ನಾವು ಮೇಲ್ ಜಾತಿ ಕೀಳ್ ಜಾತಿ ಅನ್ನೋದನ್ನ ಬಿಟ್ಬಿಟ್ಟು ಎಲ್ಲಾರು ಸಮಾನರು, ಮನುಷ್ಯ ಜಾತಿ ಅನ್ನೋದನ್ನ ತೋರಿಸ್ತಾರೆ. ದಯವಿಟ್ಟು ಎಲ್ಲರೂ ಬಂದು ಕನ್ನಡ ಸಿನಿಮಾ, ಕನ್ನಡ